ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ವಿಜಯಪುರ ಪಟ್ಟಣದ ಬಸವೇಶ್ವರ ನಗರ ಬ್ರಹ್ಮಕುಮಾರಿ ಶಿವಶಕ್ತಿ ಭವನದಲ್ಲಿ ಇಂದು 26/3/2026 ಗುರುವಾರ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1ರವರೆಗೆ ನಡೆಯುವಂತಹ ಸಾಮೂಹಿಕ ಧ್ಯಾನ ಅಧಿವೇಶನ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಮುಕ್ತ ಹೃದಯ ಮತ್ತು ಮನಸ್ಸಿನಿಂದ ಬನ್ನಿ, ಮನಃಶಾಂತಿ ಈಶ್ವರಿಯ ಆಮಂತ್ರಣ, ಧ್ಯಾನದಿಂದ ಮನಃಶಾಂತಿ ಹಾಗೂ ವಿಶ್ವಶಾಂತಿ. ಶಿವಶಕ್ತಿ ಭವನ ಬ್ರಹ್ಮಕುಮಾರಿ ಸಂಚಾಲಕರಾದಂತಹ ಓಂ ಶಾಂತಿ ಬಿಕೆ ರೂಪ, ಬಸವೇಶ್ವರ ನಗರ, ವಿಜಯಪುರದಲ್ಲಿ 26/3/2026 ಗುರುವಾರ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1ರವರೆಗೆ ನಡೆಯುವಂತಹ ಸಾಮೂಹಿಕ ಧ್ಯಾನ ಅಧಿವೇಶನಕ್ಕೆ ಸರ್ವರಿಗೂ ಆಹ್ವಾನವನ್ನು ನೀಡಲಾಗಿತ್ತು. ಇಂದಿನ ವೇಗದ ಜಗತ್ತಿನಲ್ಲಿ ಒತ್ತಡ ಮತ್ತು ಆತಂಕಗಳು ಸಾಮಾನ್ಯ ಸಮಸ್ಯೆಗಳಾಗಿವೆ. ಧ್ಯಾನವು ಮನಸ್ಸನ್ನ ಶಾಂತಿಗೊಳಿಸಲು ಮತ್ತು ನಮ್ಮ ಜೀವನದಲ್ಲಿ ಶಾಂತಿಯನ್ನ ತರಲು ಪ್ರಬಲ ಸಾಧನವಾಗಿದೆ. ನಮ್ಮ ಸ್ವಂತ ಶಾಂತಿ ಮತ್ತು ವಿಶ್ವದ ಶಾಂತಿಗಾಗಿ ಧ್ಯಾನ ಮಾಡಲು ನಾವೆಲ್ಲರೂ ಒಟ್ಟಿಗೆ ಸೇರೋಣ ಅಂತ ಹೇಳಿ ಶಿವಶಕ್ತಿ ಭವನ ಬ್ರಹ್ಮಕುಮಾರಿ ಸಂಚಾಲಕರಾದಂತಹ ಓಂ ಶಾಂತಿ ಬಿಕೆ ರೂಪ ತಿಳಿಸಿದರು. ಧ್ಯಾನದ ಪ್ರಯೋಜನಗಳು: ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ, ಮಾನಸಿಕ ಸ್ಪಷ್ಟತೆ ಮತ್ತು ಗಮನವನ್ನ ಸುಧಾರಿಸುತ್ತದೆ, ಸ್ವಯಂ ಅವಗಾಹನ ಮತ್ತು ಸ್ವಾಭಿಮಾನವನ್ನ ಹೆಚ್ಚಿಸುತ್ತದೆ, ಭಾವನಾತ್ಮಕ ಯೋಗಕ್ಷೇಮವನ್ನ ಸಾಕಾರಗೊಳಿಸುತ್ತದೆ, ಸಹನಾಭೂತಿ ಮತ್ತು ಕರುಣೆಯನ್ನ ಬೆಳೆಸುತ್ತದೆ, ಸಾಮೂಹಿಕ ಧ್ಯಾನದ ಅನುಭವದಲ್ಲಿ ಭಾಗವಹಿಸಿ ಮತ್ತು ಹೆಚ್ಚು ಶಾಂತಿಯುತ ಜಗತ್ತನ್ನ ಸೃಷ್ಟಿಸುವಲ್ಲಿ ಭಾಗಿಯಾಗಿ ಅಂತ ಹೇಳಿ ತಿಳಿಸಿದ್ರು. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ವಿಜಯಪುರ ಶಾಖೆಯಿಂದ ಈ ದಿವಸ ವಿಶೇಷವಾಗಿ ನಮ್ಮ ಆದರಣೀಯ ಜಾನಕಿ ದಾದೀಜಿಯವರ ಒಂದು ಸ್ಮೃತಿ ದಿನವನ್ನ ಹಮ್ಮಿಕೊಂಡಿರುವುದರ ಪ್ರಯುಕ್ತವಾಗಿ ಈ ದಿನ ಸಾಮೂಹಿಕ ಯೋಗ ದಿನವನ್ನ ಆಚರಿಸಲಾಯಿತು. ಮೌಂಟ್ ಅಬುವಿನಿಂದ ನಮ್ಮ ಆದರಣೀಯ ಸುರೇಶ್ ಅಣ್ಣನವರು, ಮತ್ತೊಬ್ರು ಸುರೇಶ್ ಅಣ್ಣನವರು, ಹೀಗೆ 3 ಜನ ಅಣ್ಣಂದಿರು, ವಿಶೇಷ ಮಹಾನ್ ತ್ಯಾಗಿಗಳು, ತಪಸ್ವಿಗಳು, ಬಾಲಬ್ರಹ್ಮಚಾರಿಗಳು ಆಗಮಿಸಿದ್ರು. ಸೊ ಹಾಗಾಗಿ ವಿಜಯಪುರ ಶಾಖೆಯಲ್ಲಿ ಸಾಮೂಹಿಕ ಯೋಗ ದಿನವನ್ನ ಬಹಳ ವಿಶೇಷ ರೀತಿಯಲ್ಲಿ ಮೌಂಟ್ ಅಬುವಿನ ಅನುಭವದ ಜೊತೆಯಲ್ಲಿ ಆಚರಿಸಲಾಯಿತು. ಮೊದಲನೇದಾಗಿ 10:30ರಿಂದ 11:30ವರೆಗೂ ಯೋಗವನ್ನ ಶಾಂತಿಯುತವಾಗಿ ಅಂದ್ರೆ ಮೆಡಿಟೇಷನ್ ಅನ್ನ, ಧ್ಯಾನವನ್ನ ಮಾಡಲಾಯಿತು. ತದನಂತರ ನಮ್ಮ ಆದರಣೀಯ ಸುರೇಶ್ ಅಣ್ಣನವರು ಈ ಸೃಷ್ಟಿಯಲ್ಲಿ ವರ್ತಮಾನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, 4 ಕಡೆ ದುಃಖ, ಅಶಾಂತಿ ಹೆಚ್ಚಾಗಿ ದೇಶಗಳ ನಡುವೆ ಅನೇಕ ಪ್ರಕಾರದ ಯುದ್ಧದ ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ. ಪ್ರಕೃತಿಯಲ್ಲಿ ಅಸಮತೋಲನೆಯನ್ನ ನಾವು ಕಾಣ್ತಾ ಇದ್ದೇವೆ. ಮಾನವರ ಜೀವನದಲ್ಲಿ, ಸಂಬಂಧದಲ್ಲಿ ಅಸಾಮರಸ್ಯವನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇದೆಲ್ಲವೂ ಸಹ ಸೃಷ್ಟಿಯ ಪರಿವರ್ತನೆಯ ಒಂದು ಮುನ್ಸೂಚನೆಯನ್ನ ನಮಗೆ ನೀಡ್ತಾ ಇದೆ. ಮಾನವರು ದಿನ ಪ್ರತಿದಿನ ಅನೇಕ ರೀತಿಯಲ್ಲಿ ವೈಜ್ಞಾನಿಕವಾಗಿ, ಭೌತಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಆಂತರಿಕವಾಗಿ ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯುತ ಸಂಸಾರ ಸಹಬಾಳ್ವೆಯನ್ನ ಬಾಳುವುದರಲ್ಲಿ ಹಿಂಜರಿತಿದ್ದಾರೆ ಅಥವಾ ಹಿಂದುಳಿದಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಪರಿವಾರದಲ್ಲಿ, ಸಂಬಂಧಗಳಲ್ಲಿ ಅನೇಕ ಪ್ರಕಾರದ ಮಾನಸಿಕ ಒತ್ತಡ, ಚಿಂತೆ, ಗೊಂದಲ ಇದೇ ಹೆಚ್ಚುತ್ತಾ ಇದೆ. ಇಂತಹ ಒಂದು ಸಮಯದಲ್ಲಿ ಮನುಷ್ಯ ಜೀವನದಲ್ಲಿ ಸತ್ಯವಾದ ಸುಖ, ಶಾಂತಿ, ನೆಮ್ಮದಿಯುತವಾದಂತಹ ಜೀವನವನ್ನ, ಸಹಬಾಳ್ವೆಯನ್ನ ಬಾಳ್ಬೇಕಾದ್ರೆ ಅದಕ್ಕೆ ತನ್ನನ್ನು ತಾನು ಅರಿತುಕೊಳ್ಬೇಕಾಗತ್ತೆ, ತನ್ನನ್ನು ತಾನು ಗೆಲ್ಬೇಕಾಗತ್ತೆ. ನಾವು ಸಮಾಜವನ್ನ ಗೆಲ್ಲೋಕ್ ಹೊರಟಿದೀವಿ, ಬೇರೆಯವರನ್ನ ಗೆಲ್ಲೋಕ್ ಹೊರಟಿದೀವಿ, ಅಥವಾ ಇನ್ನೇನೋ ಸಾಧಿಸೋದಕ್ಕೆ ಹೊರಟಿದೀವಿ. ದುಡ್ಡೇ ಮುಖ್ಯ ಅಂತ ತಿಳ್ಕೊಂಡು ಮನುಷ್ಯ ಇವತ್ತು ದುಡ್ಡಿನಿಂದ ಓಡ್ತಿದ್ದಾರೆ. ದುಡ್ಡಿದ್ರೆ ಎಲ್ಲ ಜೀವನ, ದುಡ್ಡಿದ್ರೆ ನಾವು ದೊಡ್ಡವರು ಅಂತ ತಿಳ್ಕೊಳ್ತಿದ್ದಾರೆ. ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ದುಡ್ಡಿನಿಂದ ಯಾರಿಗೂ ಸುಖ, ಶಾಂತಿ, ನೆಮ್ಮದಿ ಇಲ್ಲ, ಅಥವಾ ಅಧಿಕಾರದಿಂದಲೂ ಸುಖ, ಶಾಂತಿ, ನೆಮ್ಮದಿ ಸಿಗೋದಿಲ್ಲ. ಯಾವುದೇ ಭೌತಿಕ ವಸ್ತುಗಳು ಭೌತಿಕ ಅಲ್ಪಕಾಲದ ಸಮಯಕ್ಕೆ ಮಾತ್ರ ಸ್ವಲ್ಪ ಸುಖವನ್ನ ನೀಡಬಹುದಷ್ಟೇ. ಆದ್ರೆ ಆಂತರಿಕವಾಗಿ ಆತ್ಮಕ್ಕೆ ಸದಾ ಕಾಲದ ಒಂದು ಸುಖ, ಶಾಂತಿ, ನೆಮ್ಮದಿ ಸಿಗ್ಬೇಕಾದ್ರೆ ಅದಕ್ಕೆ ಆಂತರಿಕವಾಗಿ ಮೊದಲನೇದಾಗಿ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ನಾನು ಯಾರು, ನಾನು ಎಲ್ಲಿಂದ ಈ ಸೃಷ್ಟಿಗೆ ಬಂದಿದ್ದೇನೆ, ಈ ಸೃಷ್ಟಿಗೆ ನಾನು ಬಂದಿರುವುದರ ಉದ್ದೇಶವೇನು, ಮತ್ತೆ ಈ ಸೃಷ್ಟಿಯಲ್ಲಿ ನನ್ನ ಕರ್ತವ್ಯ ಏನು, ನನ್ನ ಪಾತ್ರ ಏನು, ಮತ್ತೆ ನಾನು ವಾಪಸ್ ಎಲ್ಲಿಗೆ ಹೋಗ್ಬೇಕಾಗಿದೆ, ಇದನ್ನೆಲ್ಲ ಅರಿತುಕೊಂಡು ಯಾವಾಗ ಮನುಷ್ಯ ತನ್ನ ಆತ್ಮಾವಲೋಕವನ್ನ ತಾನು ಮಾಡ್ಕೊಳ್ತಾನೋ ಆಗ ಜೀವನವನ್ನ, ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬಿಎಂ ಕೃಷ್ಣಪ್ಪನವರು ಮಾತನಾಡಿದರು.
ಪರಿಚಯ ಮಾಡಿಕೊಟ್ರು. ಹರಾವಳಿ ತೀರದಲ್ಲಿರ್ತಕ್ಕಂಥ ಮಂಗಳೂರು ಸಮುದ್ರದ ಬಹು ಎತ್ತರದಲ್ಲಿರ್ತಕ್ಕಂಥ ಪ್ರದೇಶ 5,500 ಅಡಿಗಳಿಗಿಂತಲೂ ಎತ್ತರವಾಗಿ ಪ್ರದೇಶದಂತೆ ಎಷ್ಟು ಪ್ರಶಾಂತ, ಎಂತ ಆಹ್ಲಾದಕರ ಇರ್ಬೋದು. ನೀವೇ ಊಹೆ ಮಾಡ್ಕೊಳ್ಳಿ. ಖಂಡಿತ ಬೆಂಗಳೂರನ್ನೇ 3,000 ಪರಮ ಸೌಭಾಗ್ಯಶಾಲಿಗಳು. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಭೂಮಿಯಲ್ಲಿ ಭಗವಂತನ ಅವತರಣೆಯಾಗಿದೆ. ಭಗವಂತನು ಧರ್ಮಜ್ಞಾನಿಯ ವರ್ತಮಾನ ಸಮಯದಲ್ಲಿ ಭಾರತಕ್ಕೆ ಅವತರಣೆಯಾಗಿ ಅಧರ್ಮವನ್ನು ವಿನಾಶ ಮಾಡಿ ಪುನಃ ಸದ್ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ವಾಚನ ಇದೆ. ಯದಾ ಯದಾಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮದ ಉನ್ನತಿಯಾಗುತ್ತದೆಯೋ, ಸದ್ಧರ್ಮದ ಅವನತಿಯಾಗುತ್ತದೆಯೋ, ಆಗ ಸಾಧು ಸಂತರಾದಿಯಾಗಿ ಸರ್ವ ಭಕ್ತಾತ್ಮರ ಉದ್ಧಾರ ಮಾಡಲಿಕ್ಕೆ ಭಗವಂತ ಜಗತ್ತಿಗೆ ಬರ್ತಾನೆ ಅಂತಕ್ಕಂಥ ಮಹಾವಾಕ್ಯವಿದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದಕ್ಕೆ ಸರ್ವಜ್ಞರು ಕಡೆ ಹೇಳ್ತಾರೆ, ಅಳಿಗಾಲ ಧರ್ಮಕ್ಕೆ ಬಡಿಸಾಲೆ ಶಿವ ತಾನು ಇಳೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವುದು ಸರ್ವಜ್ಞ. ಧರ್ಮ ಕಳೆಗಾಲ ಬಂದಾಗ ಜಗತ್ತನ್ನು ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಆಗಿರುವಾಗ ಜಗತ್ ರಕ್ಷಕ ಶಿವನು ಈ ಇಳೆಗೆ ಇಳಿದು ಬರ್ತಾನಂತ ಅವತ್ತು ಹೇಳಿದ್ರು 12-13ನೇ ಶತಮಾನದಲ್ಲಿ. ಈಗ ಆ ಕಾಲ ಬಂದಿದೆ. ಈ ಆಧ್ಯಾತ್ಮಿಕ ಸಂಸ್ಕೃತಿ ಮುಖಾಂತರ 90 ವರ್ಷಗಳಿಂದ ಭಗವಂತ ಶಿವನೇ ಜಗತ್ತಿಗೆ ಸತ್ಯ, ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಕಲಿಸಿ ಈ ಹಳೆಯ ಪ್ರಪಂಚವನ್ನ ಹೊಸ ಪ್ರಪಂಚವನ್ನಾಗಿ, ಕಲಿಯುಗವನ್ನ ಸುಂದರ ದೈವಿಮಯ ಸುಖಮಯ ಸ್ವರ್ಗವನ್ನಾಗಿ ಮಾಡಲಿಕ್ಕೆ ಈ ಸೃಷ್ಟಿಗೆ ಅವತರಣೆಯಾಗಿದ್ದಾರೆ. ತಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಭಗವಂತ ಈ ಸೃಷ್ಟಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಸತ್ಯ, ಇದು ಪರಮ ಸತ್ಯ. ನಾವು ಹೇಳ್ತೀವಿ, ತ್ವಮೇವ ಮಾತಾಶ್ಚತಿ ತತ್ವಮೇವ, ತ್ವಮೇವ ಬಂಧುಶಕ ತ್ವಮೇವ, ತ್ವಮೇವ ವಿದ್ಯಾದ್ರವ್ಯಂ ತ್ವಮೇವ, ತ್ವಮೇವ ಸರ್ವ ಮಮ ದೇವದೇವ. ಮಾತಾ ಪಿತಾ ತಾತ ವಿದ್ಯಾ ಬುದ್ಧಿ ಎಲ್ಲವನ್ನೂ ಕೊಡ್ತಕ್ಕಂಥ ಪರಮಾತ್ಮ ತಂದೆ. ಪರಮಾತ್ಮ ಎಂದು ಕಷ್ಟದ ಶಕ್ತಿ ಅಲ್ಲ, ಅವನು ಸ್ನೇಹದ ಸಾಗರ. ಅವನಿರುವುದೇ ಮಕ್ಕಳಿಗೆ ಸುಖವನ್ನು ಕೊಡಲಿಕ್ಕೆ, ದುಃಖವನ್ನು ದೂರ ಮಾಡಲಿಕ್ಕೆ. ಅದಕ್ಕೆ ಅವನಿಗೆ ದುಃಖ ಹರ್ತ ಸುಖಕರ್ತ ಅಂತ ಹೇಳಲಾಗುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಆಧ್ಯಾತ್ಮಿಕ ಸಂಸ್ಥೆ ಮುಖ್ಯ ಕೇಂದ್ರ ಅಭೂತ ರಾಜಸ್ಥಾನ. ಸುಮಾರು ಇಡೀ ವಿಶ್ವದಲ್ಲಿ ಶ್ರೀ ಶರಣಯ್ಯ ಹಿರೇಮಠ ಸಾಹಿತಿಗಳು ಹಾಗೂ ಪೋಷಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಡಾಕ್ಟರ್ ಎಂ ಮುನಿರಾಜು ಅಪ್ಪಯ್ಯಣ್ಣ ಕೋಶಾಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಶ್ರೀ ಎಸ್ ರಮೇಶ್ ಕುಮಾರ್ ಸಹ ಕಾರ್ಯದರ್ಶಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮನಿ ವೀರಣ್ಣನವರು ಪತ್ರಕರ್ತರು, ಗೋಡೂರು ಶ್ರೀ ರಾಮಕೃಷ್ಣಪ್ಪರವರು ಸ್ವಾಮೀಜಿಗಳು, ಹಾಗೆ ಯಂಪ್ರಹಳ್ಳಿ ಶ್ರೀ ನರಸಿಂಹಮೂರ್ತಿ ಸ್ವಾಮಿಗಳು, ಪಿಡಿಒ ಮುನಿರಾಜುರವರು, ಅಬುಪರ್ವತ ರಾಜಸ್ಥಾನ ಬ್ರಹ್ಮಕುಮಾರ ತಪಸ್ವಿ ಹಿರಿಯ ರಾಜಯೋಗಿಗಳು ಹಾಗೂ ಬ್ರಹ್ಮಕುಮಾರ ಸುರೇಶಣ್ಣನವರು ಮತ್ತು ಬ್ರಹ್ಮಕುಮಾರ ಮೋಹನ್ ಅಣ್ಣನವರು ಹಾಗೂ ಸಂಚಾಲಕರಾದಂತಹ ಪ್ರಕಾಶ್ ಅವರು ಇನ್ನಿತರರು ಹಾಜರಿದ್ದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಓಂ ಶಾಂತಿ ಶಿವಶಕ್ತಿ ಭವನ ಬ್ರಹ್ಮಕುಮಾರಿ ಸಂಚಾಲಕರಾದಂತಹ ಓಂ ಶಾಂತಿ ಬಿಕೆ ರೂಪಾರವರು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಸೂರ್ಯಾಸ್ತವಾದ ನಂತರದ ಅಂಧಾಕಾರದ ರಾತ್ರಿ ಇದಾಗಿರದೆ ಆಧ್ಯಾತ್ಮಿಕ ದೃಷ್ಟಿಕೋನ ಮೊದಲಿನಿಂದಲೂ ನೋಡಿದಾಗ ಸೂರ್ಯನ ಬೆಳಕಿರುವಾಗಲೂ ಅಜ್ಞಾನವೆಂಬ ಕತ್ತಲು ಜನರಲ್ಲಿ ಕವಿದಿರುತ್ತದೆ. ಅಜ್ಞಾನ ಅಂಧಾಕಾರ ಆವರಿಸಿರುವಂತಹ ರಾತ್ರಿ ಇದಾಗಿರುತ್ತದೆ. ಎಲ್ಲ ಮಾನವರು ಯಾವಾಗ ಅಧರ್ಮ, ಅನ್ಯಾಯ, ಅನೀತಿ, ಅನೈತಿಕತೆ, ಅರಾಜಕತ್ವ, ಅಶಾಂತಿ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರದಲ್ಲಿ ಮುಳುಗಿ ಧರ್ಮ ಭ್ರಷ್ಟ ಕಾರ್ಯ ಭ್ರಷ್ಟರಾಗಿ ಅಜ್ಞಾನವೆಂಬ ಅಂಧಾಕಾರದಲ್ಲಿ ತೊಳಲುವರು, ಕಣ್ಣಿದ್ದು ಕುರುಡರಂತೆ ವರ್ತಿಸುವರು. ಅಂತಹ ಅಜ್ಞಾನದ ರಾತ್ರಿಯೇ ಕರಾಳ ರಾತ್ರಿ. ಎಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ತುಂಬಿ ತುಳುಕುತ್ತಿವೆಯೋ,
ಎಲ್ಲಿ ಅಧಿಕಾರ, ಲಾಲಾಸೆ, ಕಾಳಸಂತೆ, ಲಂಚ, ವಂಚನೆ ಸರ್ವವ್ಯಾಪಿಯಾಗಿವೆ. ಪರಂಜ್ಯೋತಿ ಸ್ವರೂಪ ಪರಮಾತ್ಮನು, ಜ್ಞಾನೇಶ್ವರನಾದ ಪರಮಾತ್ಮನು ವಿಶ್ವ ಕಲ್ಯಾಣಾರ್ಥವಾಗಿ ಒಬ್ಬ ಸಾಮಾನ್ಯ ವೃದ್ಧ ಮನುಷ್ಯನಾದ ದಾದಾ ಲೇಖರಾಜ್ ಅವರು ಶರೀರದಲ್ಲಿ 1936ರಿಂದ 1969ರವರೆಗೆ ಮಧುರ ಮಹಾವಾಕ್ಯಗಳನ್ನ ನುಡಿಸಿರುತ್ತಾರೆ. 80 ವರ್ಷಗಳ ಮಹಾಭಾರತ ತಪಸ್ವಿ, ರಾಜಯೋಗಿನಿ, ಹೃದಯ ಮೋಹಿನಿ ದಾದೀಜಿಯವರ ಮುಖ ಕಮಲದಿಂದ ಮಧುರ ಮಹಾವಾಕ್ಯಗಳನ್ನು ನುಡಿಸುತ್ತಿದ್ದಾರೆ. ಹಾಗೂ ಮಕ್ಕಳನ್ನ ಅಬು ಪರ್ವತದಲ್ಲಿ ಅನೇಕ ಬ್ರಹ್ಮಕುಮಾರಿ ಸಹೋದರರು ಅನುಭವವಾಗಿದೆ. ರಾಜಸ್ಥಾನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಪ್ರಧಾನ ಕೇಂದ್ರ ಅಬು ಪರ್ವತ ಹಾಗೂ ವಿಜಯಪುರ ಪಟ್ಟಣದ ಬಸವೇಶ್ವರ ನಗರ ಸ್ಥಳೀಯ ಕೇಂದ್ರಗಳಲ್ಲಿ ಧಾರ್ಮಿಕ ಆಚಾರ ವಿಚಾರಗಳು, ಶಿವ ಪರಮಾತ್ಮನ ಬೋಧನೆಗಳನ್ನ, ಹಬ್ಬಗಳು ದಿನದಂದು ಕಾರ್ಯಕ್ರಮಗಳು ನಡೆಯುವ ಓಂ ಶಾಂತಿ ಶಿವಶಕ್ತಿ ಭವನ ಬ್ರಹ್ಮಕುಮಾರಿ ಸಂಚಾಲಕರಾದಂಥ ಓಂ ಶಾಂತಿ ಬಿ.ಕೆ. ರೂಪಾರವರು ತಿಳಿಸಿದರು. ಇದರ ಇನ್ನು ಉಳಿದ ಭಾಗ ಮುಂದಿನ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ಪ್ರಸಾರವಾಗುತ್ತದೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.